ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಫಿಫ್ತ್ ಸೆಮಿಸ್ಟರ್ BCom ಮತ್ತು BBS ನಲ್ಲಿ ಯಾರೆಲ್ಲ ಇದ್ದೀರಾ ಅವರಿಗೆ ಡೈರೆಕ್ಟ್ ಟ್ಯಾಕ್ಸ್ 1 ಅಥವಾ ಇನ್ಕಮ್ ಟ್ಯಾಕ್ಸ್ 1 ಸಬ್ಜೆಕ್ಟ್ ಅಲ್ಲಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಮೇಲೆ ಸೆಕ್ಷನ್ ಸಿಗೆ ಒಂದು ಕ್ವಶನ್ಸ್ ಅನ್ನ ಕೇಳ್ತಾರೆ. ಅದು ಗ್ರಾಸ್ ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂಡರ್ ಡಿಫರೆಂಟ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಮೇಲೆ ಮಾಡಬೇಕಾಗುತ್ತೆ. ಅಂದ್ರೆ ಆರ್ಡಿನರಿ ರೆಸಿಡೆಂಟಾ, ನಾಟ್ ಆರ್ಡಿನರಿ ರೆಸಿಡೆಂಟಾ ಅಥವಾ ನಾನ್ ರೆಸಿಡೆಂಟಾ, ಯಾರಿಗೆ ಟ್ಯಾಕ್ಸಬಲ್ ಆಗುತ್ತೆ ಒಂದೊಂದು ಟ್ರಾನ್ಸಾಕ್ಷನ್ ಕೂಡ ನಾವು ಕರೆಕ್ಟ್ ಆಗಿ ಅಲೋಕೇಶನ್ಸ್ ಅನ್ನ ಮಾಡಬೇಕಾಗತ್ತೆ. ಆ ತರದ ಒಂದು ಕ್ವಶನ್ಸ್ ಅನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಕ್ವಶನ್ಸ್ ಏನಿದೆಯಪ್ಪ ಅಂತ ಹೇಳಿದ್ರೆ, ಫ್ರಮ್ ದಿ ಫಾಲೋಯಿಂಗ್ ಆರ್ ದಿ ಇನ್ಕಮ್ಸ್ ಆಫ್ ಮಿಸ್ಟರ್ ವಿಷ್ಣು ಫಾರ್ ದಿ ಪ್ರೀವಿಯಸ್ ಇಯರ್ 25-26ಗೆ ಸಂಬಂಧಪಟ್ಟ ವಿಷ್ಣುಗೆ ಸಂಬಂಧಪಟ್ಟಂತಹ ಇನ್ಕಮ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇನ್ಕಮ್ಸ್ ಇದಾವೆ. ಒಂದು ರಿಸೀವ್ 20,000 ಇನ್ ಇಂಡಿಯಾ ವಿಚ್ ವಾಸ್ ಅಕ್ರೂಡ್ ಇನ್ ಇಂಗ್ಲೆಂಡ್. ಸೆಕೆಂಡ್ ಒನ್ ಬಂದು 10,000 ಅರ್ನ್ಡ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಇನ್ ಇಂಗ್ಲೆಂಡ್. ಥರ್ಡ್ ಒನ್ ಬಂದು 5,000 ವರ್ ಅರ್ನ್ಡ್ ಅಂಡ್ ರಿಸೀವ್ಡ್ ಇನ್ ಆಫ್ರಿಕಾ ಬಟ್ ಬ್ರಾಟ್ ಟು ಇಂಡಿಯಾ. Then fourth one ಹೇಳುತ್ತೆ 10,000 were earned and received in Japan from a business which was controlled and managed in Japan. And sixth one ಹೇಳುತ್ತೆ 16,000 was untaxed foreign income of some earlier year which was brought into India in the previous year. And next one, interest on fixed deposit in State Bank of Mysore, Bangalore 1,200. Then income from agriculture in Africa 10,000. Dividend received in UK from an American company 10,000. Salary income for 3 months for working in Indian Embassy office in Australia and salary received there 72,000. Income from house property in Mumbai 1 lakh. Interest received on post office saving bank account 1,000. Pension income from Belgium for service rendered in India with a limited company 20,000. Gift from relatives 80,000. ಸೊ ಇಷ್ಟು ಟ್ರಾನ್ಸಾಕ್ಷನ್ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಒಂದು ಟ್ರಾನ್ಸಾಕ್ಷನ್ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಆನ್ಸರ್ ಮಾಡ್ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಅವಾಗ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನಮಗೆ ಏನು ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಗ್ರಾಸ್ ಟೋಟಲ್ ಇನ್ಕಮ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 26-27 ಇಫ್ ಈಸ್ ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂಡ್ ನಾನ್ ರೆಸಿಡೆಂಟ್, ಈ ಮೂರು ಸಿಚುಯೇಷನ್ಸ್ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗತ್ತೆ. ಸೊ ಬನ್ನಿ ಈ ತರದ ಕ್ವಶನ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಕೊಟ್ಟಾಗ ಆರ್ಡಿನರಿ, ನಾಟ್ ಆರ್ಡಿನರಿ ಮತ್ತೆ ನಾನ್ ರೆಸಿಡೆಂಟ್ ಕೊಟ್ಟಾಗ ನೀವು ಯಾವ ತರ ಫಾರ್ಮೇಟ್ ಹಾಕಬೇಕು, ಹೇಗೆ ಆನ್ಸರ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಸೊ ಇಲ್ಲಿ ನಿಮಗೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಆನ್ಸರ್ ಮಾಡ್ಕೊಡ್ತೀನಿ. ಸೊ ಫಸ್ಟ್ ನೀವೇನ್ ಮಾಡಿ ಅಂತ ಹೇಳಿದ್ರೆ ಈ ತರ ಕಾಲಮ್ ಹಾಕೊಳ್ಳಿ, ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಅಂಡರ್ ಡಿಫರೆಂಟ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಮೇಲೆ ಅಸೆಸ್ಸಿ ನೇಮ್ ಕೊಟ್ಟಿರ್ತಾರೆ ವಿಷ್ಣು. ಯು ನೋ ದಟ್ ಪ್ರೀವಿಯಸ್ ಇಯರ್ ಇಸ್ 25-26, ನಾವು ಅಸೆಸ್ಮೆಂಟ್ ಇಯರ್ ಇಸ್ 26-27. ಈ ತರ 5 ಕಾಲಮ್ ಅನ್ನ ಹಾಕೊಳ್ಳಿ. ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್ ಅಂದ್ರೆ ನಿಮ್ಮ ಏನು ಟ್ರಾನ್ಸಾಕ್ಷನ್ಸ್ ಕೊಟ್ಟಿರ್ತಾರೆ ಅದು. ಸೆಕೆಂಡ್ ಕಾಲಮ್ ನೇಚರ್ ಆಫ್ ಇನ್ಕಮ್. ಥರ್ಡ್ ಕಾಲಮ್ ರೆಸಿಡೆಂಟ್ ಅಂಡ್ ಆರ್ಡಿನರಿ ರೆಸಿಡೆಂಟ್ ಅಂಡ್ ನಾಟ್ ಆರ್ಡಿನರಿ ರೆಸಿಡೆಂಟ್, NOR ಅಂದ್ರೆ ನಾಟ್ ಆರ್ಡಿನರಿ ರೆಸಿಡೆಂಟ್, ಅಂಡ್ NR ಅಂದ್ರೆ ನಾನ್ ರೆಸಿಡೆಂಟ್ ಅಂತ ಅರ್ಥ. ಸೊ ಈಗ ಮೊದಲನೇ ಕೇಸ್ ಏನಿದೆ, ಫಸ್ಟ್ ಒನ್ ಟ್ರಾನ್ಸಾಕ್ಷನ್ಸ್ ಏನಿದೆಯಪ್ಪ ಅಂತ ಹೇಳಿದ್ರೆ ನೋಡಿ, ಫಸ್ಟ್ ಒನ್ ಹೇಳ್ತೆ ರಿಸೀವ್ಡ್ 20,000 ಇಂಡಿಯಾ ವಿಚ್ ವಾಸ್ ಅಕ್ರೂಡ್ ಇನ್ ಇಂಗ್ಲೆಂಡ್. ನೋಡಿ, ರಿಸೀವ್ ಮಾಡ್ತಾ ಇರೋದೆಲ್ಲಪ್ಪ ಅಂದ್ರೆ ಇಂಡಿಯಾದಲ್ಲಿ ರಿಸೀವ್ ಮಾಡ್ತಾ ಇದಾರೆ, ವಿಚ್ ಈಸ್ ಅಕ್ರೂಡ್ ಇನ್ ಇಂಗ್ಲೆಂಡ್. ಸೊ ಇಂಗ್ಲೆಂಡ್ ಅಲ್ಲಿ ಅರ್ನ್ ಮಾಡಿರೋದು, ಬಟ್ ರಿಸೀವ್ ಮಾಡ್ತಿರೋದು ಇಂಡಿಯಾದಲ್ಲಿ. ಓಕೆ, ಅಕ್ರೂಡ್ ಆಗಿರೋದಿಲ್ಲಪ್ಪ ಅಂದ್ರೆ ಔಟ್ಸೈಡ್ ಇಂಡಿಯಾ ಅಕ್ರೂಡ್ ಆಗಿದೆ, ಬಟ್ ರಿಸೀವ್ ಮಾಡ್ತಾ ಇರೋದು ಇಂಡಿಯಾದಲ್ಲಿ ರಿಸೀವ್ ಮಾಡ್ತಾ ಇದೆ. ಸೊ ರಿಸೀವ್ಡ್ ಇನ್ ಇಂಡಿಯಾ, ಇಂಡಿಯಾದಲ್ಲಿ ರಿಸೀವ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ ಟ್ಯಾಕ್ಸಬಲ್ ಫಾರ್ ಆಲ್ ದಿ ಕೇಸಸ್, ಎಲ್ಲಾ ಕೇಸಸ್ ಅಲ್ಲೂ ಟ್ಯಾಕ್ಸಬಲ್. ರಿಸೀವ್ಡ್ ಇನ್ ಇಂಡಿಯಾ 20,000 ಇಂಡಿಯಾದಲ್ಲಿ ರಿಸೀವ್ ಮಾಡ್ತಾ ಇದ್ದಾರೆ, ಅರ್ನ್ ಆಗಿರೋದು ಇಂಗ್ಲೆಂಡ್ ಅಲ್ಲಿ, ಬಟ್ ರಿಸೀವ್ ಮಾಡ್ತಾ ಇರೋದು ಇಂಡಿಯಾದಲ್ಲಿ. ಸೊ ದಟ್ ಔಟ್ಸೈಡ್ ಇಂಡಿಯಾ ನೀವು ಅರ್ನ್ ಮಾಡಿರ್ಬೋದು, ಬಟ್ ರಿಸೀವ್ ಮಾಡ್ತಾ ಇರೋದು ಇಂಡಿಯಾದಲ್ಲಿ ಅಂತ ಬಂದಾಗ, ಇಂಡಿಯಾದಲ್ಲಿ ನೀವು ರಿಸೀವ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಟ್ಯಾಕ್ಸಬಲ್ ಅಂಡ್ ದಿಸ್ ಈಸ್ ಇಂಡಿಯನ್ ಇನ್ಕಮ್ ಅಂತ, ಟ್ಯಾಕ್ಸಬಲ್ ಇನ್ಕಮ್ ಅಂತ ಕರಿತೀವಿ. ನೇಚರ್ ಆಫ್ ಇನ್ಕಮ್ TI ಅಂದ್ರೆ ಟ್ಯಾಕ್ಸಬಲ್ ಇನ್ಕಮ್ ಅಂತ ಅರ್ಥ. ಸೊ ಯಾರಿಗೆ ಟ್ಯಾಕ್ಸಬಲ್ ಆಗುತ್ತೆ ಅಂದ್ರೆ ಮೂರು ಸಿಚುಯೇಷನ್ಸ್ ಅಲ್ಲೂ 20,000 ಏನಾಗುತ್ತೆ ಟ್ಯಾಕ್ಸಬಲ್ ಫಾರ್ ಆಲ್ ದಿ 3 ಕೇಸಸ್. ಸೊ ಎನಿ ಇನ್ಕಮ್ ಅರ್ನ್ಡ್ ಔಟ್ಸೈಡ್ ದಿ ಇಂಡಿಯಾ ಬಟ್ ರಿಸೀವ್ಡ್ ಇನ್ ಇಂಡಿಯಾ, ಇಂಡಿಯಾದಲ್ಲಿ ರಿಸೀವ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಟ್ ಈಸ್ ಟ್ಯಾಕ್ಸಬಲ್ ಇನ್ಕಮ್ ಫಾರ್ ಆಲ್ ದಿ ಕೇಸಸ್, ರೆಸಿಡೆಂಟ್, ನಾಟ್ ಆರ್ಡಿನರಿ, ನಾನ್ ರೆಸಿಡೆಂಟ್, ಎಲ್ಲರಿಗೂ ಕೂಡ ಅದು ಟ್ಯಾಕ್ಸಬಲ್ ಆಗುತ್ತೆ. ಇದು ಮೊದಲನೇ ಸಿಚುಯೇಷನ್ ಇರ್ತಕ್ಕಂಥದ್ದು, ದಟ್ ಈಸ್ ಮೊದಲನೇ ಸಿಚುಯೇಷನ್ಸ್ ಅಲ್ಲಿ ಇರ್ತಕ್ಕಂಥದ್ದು.
ಸೆಕೆಂಡ್ ಒನ್ ಏನಿದೆಯಪ್ಪ ಅಂತ ಹೇಳಿದ್ರೆ ನೋಡಿ, ಸೆಕೆಂಡ್ ಒನ್ ಹೇಳುತ್ತೆ ₹10,000 ಅರ್ನ್ಡ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಇನ್ ಇಂಗ್ಲೆಂಡ್. ನೋಡಿ, ಇಂಡಿಯಾದಲ್ಲಿ ಅರ್ನ್ ಮಾಡಿದ್ದಾರೆ ಬಟ್ ಔಟ್ಸೈಡ್ ದಿ ಇಂಡಿಯಾ ರಿಸೀವ್ ಮಾಡ್ತಾ ಇದ್ದಾರೆ. ಮೊದಲನೇ ಸಿಚುಯೇಷನ್ಗೆ ಆಪೋಸಿಟ್ ಇದೆ. ಅರ್ನ್ ಮಾಡಿರೋದು ಇಂಡಿಯಾದಲ್ಲಿ, ರಿಸೀವ್ ಮಾಡ್ತಾ ಇರೋದು ಔಟ್ಸೈಡ್ ದಿ ಇಂಡಿಯಾದಲ್ಲಿ ಇರ್ತಕ್ಕಂಥದ್ದು. ನೋಡಿ, ಇದು ಅಷ್ಟೇ. ಎನಿ ಇನ್ಕಮ್ ಅಕ್ರ್ಯೂಡ್ ಅರ್ನ್ಡ್ ಇನ್ ಇಂಡಿಯಾ, ಯಾವುದೇ ಇನ್ಕಮು ಇಂಡಿಯಾದಲ್ಲಿ ಅರ್ನ್ ಮಾಡಿ ಔಟ್ಸೈಡ್ ದಿ ಇಂಡಿಯಾದಲ್ಲಿ ನೀವು ರಿಸೀವ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದು ಕೂಡ ಟ್ಯಾಕ್ಸಬಲ್ ಇನ್ಕಮ್ ಅಂತ ಟ್ರೀಟ್ ಮಾಡಬೇಕಾಗತ್ತೆ. ಸೊ ಯಾವುದೇ ಇನ್ಕಮು ಇಂಡಿಯಾದಲ್ಲಿ ಅರ್ನ್ ಮಾಡಿ ಔಟ್ಸೈಡ್ ದಿ ಇಂಡಿಯಾದಲ್ಲಿ ನೀವು ರಿಸೀವ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ದೆನ್ ಇಟ್ ಈಸ್ ಟ್ಯಾಕ್ಸಬಲ್ ಇನ್ಕಮ್. ಮೊದಲನೇದಕ್ಕೆ ಆಪೋಸಿಟ್ ನೋಡಿ, ಔಟ್ಸೈಡ್ ದಿ ಇಂಡಿಯಾದಲ್ಲಿ ನೀವು ಅರ್ನ್ ಮಾಡಿ ಇಂಡಿಯಾದಲ್ಲಿ ರಿಸೀವ್ ಮಾಡಿದ್ರು ಅದು ಟ್ಯಾಕ್ಸಬಲ್ ಇನ್ಕಮ್. ಇಂಡಿಯಾದಲ್ಲಿ ಅರ್ನ್ ಮಾಡಿ ಔಟ್ಸೈಡ್ ದಿ ಇಂಡಿಯಾ ನೀವು ರಿಸೀವ್ ಮಾಡ್ಕೊಳ್ತೀರಾ ಅದು ಕೂಡ ಟ್ಯಾಕ್ಸಬಲ್ ಇನ್ಕಮ್ ಅಂತ ಕರಿತೀವಿ. ಸೊ ಇಟ್ ಈಸ್ ಟ್ಯಾಕ್ಸಬಲ್ ಫಾರ್ ಆಲ್ ದಿ ತ್ರೀ ಕೇಸಸ್: ರೆಸಿಡೆಂಟ್, ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂಡ್ ನಾನ್ ರೆಸಿಡೆಂಟ್. ಎಲ್ಲರಿಗೂ ಕೂಡ ಅದು ಟ್ಯಾಕ್ಸಬಲ್ ಆಗುತ್ತೆ. ಬಿಕಾಸ್ ಅರ್ನ್ಡ್ ಇನ್ ಇಂಡಿಯಾ, ರಿಸೀವ್ಡ್ ಇನ್ ಔಟ್ಸೈಡ್ ದಿ ಇಂಡಿಯಾ. ಇಂಡಿಯಾದಲ್ಲಿ ಅರ್ನ್ ಮಾಡಿ ಔಟ್ಸೈಡ್ ದಿ ಇಂಡಿಯಾ ರಿಸೀವ್ ಮಾಡ್ತೀರಾ, ಟ್ಯಾಕ್ಸಬಲ್ ಫಾರ್ ಆಲ್ ತ್ರೀ ಕೇಸಸ್. ದೆನ್ ಥರ್ಡ್ ಒನ್ ಸಿಚುಯೇಷನ್ಸ್ ಏನಿದೆಯಪ್ಪ ಅಂತ ಹೇಳಿದ್ರೆ 5,000 ವರ್ ಅರ್ನ್ಡ್ ಅಂಡ್ ರಿಸೀವ್ಡ್ ಇನ್ ಆಫ್ರಿಕಾ. ನೋಡಿ, ಅರ್ನ್ ಮಾಡಿರೋದು ಮತ್ತೆ ರಿಸೀವ್ ಮಾಡಿರೋದು ಎರಡು ಎಲ್ಲಿ? ಔಟ್ಸೈಡ್ ದಿ ಇಂಡಿಯಾ. ಇದು ಕರೆಕ್ಟಾಗಿ ಗೊತ್ತಿರಬೇಕು. 5,000 ವರ್ ಅರ್ನ್ಡ್ ಅಂಡ್ ರಿಸೀವ್ಡ್, ಅರ್ನ್ ಮಾಡಿರೋದು ಮತ್ತೆ ರಿಸೀವ್ ಮಾಡೋದು ಔಟ್ಸೈಡ್ ದಿ ಇಂಡಿಯಾ. ಆಫ್ರಿಕಾದಲ್ಲಿ ಅರ್ನ್ ಮಾಡಿದ್ದಾರೆ, ಆಫ್ರಿಕಾದಲ್ಲಿ ರಿಸೀವ್ ಮಾಡಿದ್ದಾರೆ. ಅದನ್ನ ಬಟ್ ಬ್ರಾಟ್ ಇಟ್ ಟು ಇಂಡಿಯಾ, ಇಂಡಿಯಾಗೆ ಬ್ರಾಟ್ ಮಾಡ್ಕೊಂಡ್ ಬಂದಿದ್ದಾರೆ, ತಗೊಂಡ್ ಬಂದಿದ್ದಾರೆ ಅಂತ ಅರ್ಥ. ಅಂದ್ರೆ ಅರ್ನ್ಡ್ ಅಂಡ್ ರಿಸೀವ್ಡ್ ಇನ್ ಆಫ್ರಿಕಾದಲ್ಲಿ ಅರ್ನ್ ಮಾಡೋದು ಆಫ್ರಿಕಾದಲ್ಲೇ ರಿಸೀವ್ ಮಾಡಿದ್ದಾರೆ. ಸೊ ಬಟ್ ತಗೊಂಬಂದಿರೋದು ಇಂಡಿಯಾಗೆ ತಗೊಂಬಂದಿದ್ದಾರೆ. ಹಾಗಾಗಿ ಇದನ್ನ ನಾವೇನಂತ ಟ್ರೀಟ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಫಾರಿನ್ ಇನ್ಕಮ್ ಅಂತ ಕರಿತೀವಿ. ಬಿಕಾಸ್ ಅರ್ನ್ಡ್ ಔಟ್ಸೈಡ್ ದಿ ಇಂಡಿಯಾ ಅಂಡ್ ರಿಸೀವ್ಡ್ ಇನ್ ಔಟ್ಸೈಡ್ ದಿ ಇಂಡಿಯಾ ಓನ್ಲಿ, ಬಟ್ ಬ್ರಾಟ್ ಇನ್ ಟು ಇಂಡಿಯಾಗೆ ಬ್ರಾಟ್ ತಗೊಂಬಂದಿದ್ದಾರೆ ಅಷ್ಟೇ. ಹಾಗಾಗಿ ಸೊ 5,000 ವರ್ ಅರ್ನ್ಡ್ ಅಂಡ್ ರಿಸೀವ್ಡ್. ಯಾವಾಗ ಇಂಡಿಯಾದಿಂದ ಔಟ್ಸೈಡ್ ದಿ ಇಂಡಿಯಾದಲ್ಲೇ ಅರ್ನ್ ಮಾಡ್ತೀರಾ, ಔಟ್ಸೈಡ್ ದಿ ಇಂಡಿಯಾದಲ್ಲೇ ನೀವು ರಿಸೀವ್ ಮಾಡ್ತೀರಾ ಅಂತ ಹೇಳಿದ್ರೆ ಅದನ್ನ ನಾವು ಎಂಥ ಇನ್ಕಮ್ ಅಂತ ಕರಿತೀವಪ್ಪ ಅಂದ್ರೆ ಫಾರಿನ್ ಇನ್ಕಮ್ ಅಂತ ಕರಿತೀವಿ. ಯಾವಾಗ ಫಾರಿನ್ ಇನ್ಕಮ್ ಅಂತ ಗೊತ್ತಾಗುತ್ತೆ ಆಗ ಇಟ್ ಈಸ್ ಟ್ಯಾಕ್ಸಬಲ್ ಓನ್ಲಿ ಫಾರ್ ರೆಸಿಡೆಂಟ್ ಅಂಡ್ ಆರ್ಡಿನರಿ ರೆಸಿಡೆಂಟ್ಗೆ ಮಾತ್ರನೇ ಟ್ಯಾಕ್ಸಬಲ್ ಆಗುತ್ತೆ. ಸೊ ನಾಟ್ ಆರ್ಡಿನರಿಗೆ ಬರೋದಿಲ್ಲ, ನಾನ್ ರೆಸಿಡೆಂಟ್ಗೂ ಬರೋದಿಲ್ಲ. ಏಕೆಂದ್ರೆ ಯಾವುದೇ ಇನ್ಕಮ್ಮು ಔಟ್ಸೈಡ್ ದಿ ಇಂಡಿಯಾ ಅರ್ನ್ ಮಾಡಿದ್ದೀರಾ, ಔಟ್ಸೈಡ್ ದಿ ಇಂಡಿಯಾದಲ್ಲೇ ರಿಸೀವ್ ಮಾಡಿದ್ದೀರಾ, ಬಟ್ ಯು ಬ್ರಾಟ್ ಇನ್ ಟು ಇಂಡಿಯಾಗೆ ತಗೊಂಬಂದಿದ್ದೀರಾ ಅಂತ ಹೇಳಿದ್ರೆ ದೆನ್ ದಟ್ ಇನ್ಕಮ್ ಕಾಲ್ಡ್ ಆಸ್ ಫಾರಿನ್ ಇನ್ಕಮ್. ದೆನ್ ಇಟ್ ಈಸ್ ಟ್ಯಾಕ್ಸಬಲ್ ಫಾರ್ ರೆಸಿಡೆಂಟ್ ಅಂಡ್ ಆರ್ಡಿನರಿ ರೆಸಿಡೆಂಟ್. ಮೊದಲನೇ ಕೇಸಿಗೆ ಮಾತ್ರನೇ ಟ್ಯಾಕ್ಸಬಲ್ ಆಗುತ್ತೆ, ಇನ್ನು ಎರಡು ಕೇಸ್ಗೆ ಅಪ್ಲಿಕಬಲ್ ಆಗೋದಿಲ್ಲ. ಬಿಕಾಸ್ ಅರ್ನ್ಡ್ ಅಂಡ್ ರಿಸೀವ್ಡ್ ಔಟ್ಸೈಡ್ ದಿ ಇಂಡಿಯಾ ಓನ್ಲಿ. ದಟ್ ಈಸ್ ಥರ್ಡ್ ಸಿಚುಯೇಷನ್. ಅಂಡ್ ಫೋರ್ತ್ ಒನ್ ಏನ್ ಹೇಳ್ತಪ್ಪ ಅಂತ ಹೇಳಿದ್ರೆ ₹10,000 ವರ್ ಅರ್ನ್ಡ್ ಅಂಡ್ ರಿಸೀವ್ಡ್ ಇನ್ ಜಪಾನ್. ನೋಡಿ, ಇಲ್ಲೂ ಕೂಡ ಹೇಳಿದ್ದಾರೆ ಅರ್ನ್ಡ್ ಅಂಡ್ ರಿಸೀವ್ಡ್ ಇನ್ ಜಪಾನ್. ₹10,000 ಅನ್ನ ಅರ್ನ್ ಮಾಡೋದು ಮತ್ತೆ ರಿಸೀವ್ ಮಾಡೋದು ಜಪಾನ್ ಅಲ್ಲಿ ಫ್ರಮ್ ಎ ಬಿಸ್ನೆಸ್ ವಿಚ್ ವಾಸ್ ಕಂಟ್ರೋಲ್ಡ್ ಅಂಡ್ ಮ್ಯಾನೇಜ್ಡ್ ಇನ್ ಜಪಾನ್. ಸೊ ಜಪಾನಲ್ಲೇ ಮ್ಯಾನೇಜ್ ಮಾಡಿ, ಜಪಾನಲ್ಲೇ ಕಂಟ್ರೋಲ್ ಅಂಡ್ ಮ್ಯಾನೇಜ್ ಮಾಡ್ತಾ ಇರ್ತಕ್ಕಂಥದ್ದು. ಬಟ್ ರಿಸೀವ್ಡ್ ಅಂಡ್ ಅರ್ನ್ಡ್ ಇನ್ ಔಟ್ಸೈಡ್ ದಿ ಇಂಡಿಯಾದಲ್ಲೇ ಅರ್ನ್ ಮಾಡಿದ್ದಾರೆ ಅಂತ ಅರ್ಥ. ಸೊ ಹಾಗಾಗಿ ಈ ಒಂದು ಟ್ರಾನ್ಸಾಕ್ಷನ್ಸ್ ಏನಿದೆ, ಡಿ ಟ್ರಾನ್ಸಾಕ್ಷನ್ಸ್ ಏನಿದೆ, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಫಾರಿನ್ ಇನ್ಕಮ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಏನಕ್ಕೆ ಇದನ್ನ ಫಾರಿನ್ ಇನ್ಕಮ್ ಅಂತ ಕರಿತೀವಿ ಅಂದ್ರೆ ಅಲ್ಲೇ ಒಂದು ವರ್ಡ್ ಇದೆ. ಸೊ 10,000 ವರ್ ಅರ್ನ್ಡ್ ಅಂಡ್ ರಿಸೀವ್ಡ್ ಔಟ್ಸೈಡ್ ದಿ ಇಂಡಿಯಾ. ಜಪಾನಲ್ಲೇ ಅರ್ನ್ ಮಾಡಿದ್ದಾರೆ, ಜಪಾನಲ್ಲೇ ರಿಸೀವ್ ಮಾಡ್ತಾ ಇದ್ದಾರೆ. ಹಾಗಾಗಿ ಸೊ ಇದು ಕಂಟ್ರೋಲ್ಡ್ ಔಟ್ಸೈಡ್ ದಿ ಇಂಡಿಯಾದೇ ಕಂಟ್ರೋಲ್ ಇರ್ತಕ್ಕಂಥದ್ದು. ಹಾಗಾಗಿ ಸೊ ದಿಸ್ ಈಸ್ ಕಾಲ್ಡ್ ಆಸ್ ಫಾರಿನ್ ಇನ್ಕಮ್. ಅರ್ನ್ಡ್ ಅಂಡ್ ರಿಸೀವ್ಡ್ ಔಟ್ಸೈಡ್ ದಿ ಇಂಡಿಯಾ ಅಂಡ್ ಬಿಸ್ನೆಸ್ ಈಸ್ ಆಲ್ಸೋ ಕಂಟ್ರೋಲ್ಡ್ ಬೈ ಔಟ್ಸೈಡ್ ದಿ ಇಂಡಿಯಾ ಓನ್ಲಿ. ಜಪಾನ್ನಲ್ಲೇ ಬಿಸ್ನೆಸ್ ಅನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಅನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ದಟ್ ಟ್ಯಾಕ್ಸಬಲ್ ಓನ್ಲಿ ಫಾರ್ ರೆಸಿಡೆಂಟ್ ಅಂಡ್ ಆರ್ಡಿನರಿ ರೆಸಿಡೆಂಟ್ಗೆ ಮಾತ್ರನೇ ಟ್ಯಾಕ್ಸಬಲ್ ಆಗುತ್ತೆ. ಏನಕ್ಕೆ ಅಂದ್ರೆ ದಿಸ್ ಇನ್ಕಮ್ ವಾಸ್ ಅರ್ನ್ಡ್ ಅಂಡ್ ರಿಸೀವ್ಡ್ ಔಟ್ಸೈಡ್ ದಿ ಇಂಡಿಯಾ ಜಪಾನ್ ಓನ್ಲಿ and the business is also managed and controlled in Japan only, so that this is foreign income. So when foreign income is taxable for only resident and ordinary resident. ಇದು ನಾಲ್ಕನೇ ಸಿಚುಯೇಷನ್ ಅಲ್ಲಿ ಇರ್ತಕ್ಕಂಥದ್ದು. ದೆನ್ ಐದನೇ ಸಿಚುಯೇಷನ್ ಬಂದು ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ ಫಿಫ್ತ್ ಒನ್ ಸಿಚುಯೇಷನ್ 16,000 was untaxed foreign income. This is what untaxed foreign income.
ಸೊ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ ಎಕ್ಸಮ್ಟೆಡ್. ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಇದು ನಾವು ಎಕ್ಸಮ್ಟೆಡ್ ಇನ್ಕಮ್ ಅಂತ ಕರಿತೀವಿ. ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಅನ್ನ ಹಿಂದಿನ ವರ್ಷದನ್ನ ಬ್ರಾಟ್ ಮಾಡ್ಕೊಂಡು ಈ ವರ್ಷ ಪ್ರೀವಿಯಸ್ ಇಯರ್ ತಗೊಂಬಂದಿದ್ದಾರೆ ಅಂತ ಅರ್ಥ. ಸೊ ಹಾಗಾಗಿ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದೆನ್ ದಟ್ ಈಸ್ ಎಕ್ಸಮ್ಟೆಡ್ ಇನ್ಕಮ್ ಆಗುತ್ತೆ. ಸೊ ಈ ಬಂದು 16,000 was untaxed foreign income was brought in to previous year ತಗೊಂಡ್ಬರ್ತಾ ಇದ್ರೆ. ಸೊ ಏನಿದೆ, ಸೊ ಹಾಗಾಗಿ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಈಸ್ ಆಲ್ವೇಸ್ ಎಕ್ಸಮ್ಟೆಡ್ ಇನ್ಕಮ್. ಇ ಐ ಅಂದರೆ ಎಕ್ಸಮ್ಟೆಡ್ ಇನ್ಕಮ್. ಸೊ ಹಾಗಾಗಿ ಅದು ಯಾವ ಸಿಚುಯೇಷನ್ಸ್ ಅಲ್ಲೂ ಬರಲ್ಲ, ಬಿಕಾಸ್ ಇಟ್ ಈಸ್ ಎಕ್ಸಮ್ಟೆಡ್ ಫಾರ್ ಆಲ್. ಸೊ ಅದು ಎಕ್ಸಮ್ಟೆಡ್ ಇನ್ಕಮ್ ಆಗುತ್ತೆ. ಸೊ ಯಾವ ಸಿಚುಯೇಷನ್ಸ್ ಅಲ್ಲೂ ನೀವು ಅದನ್ನ ತಗೊಳಕ್ಕೆ ಹೋಗಬೇಡಿ, ಬಿಕಾಸ್ ಇಟ್ ಈಸ್ ಎಕ್ಸಮ್ಟೆಡ್ ಇನ್ಕಮ್. ಸೊ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಏನಿದೆ ಅದು ಎಕ್ಸಮ್ಟೆಡ್ ಇನ್ಕಮ್ ಆಗುತ್ತೆ, ಹಾಗಾಗಿ ಅದನ್ನ ತಗೊಳಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ಎಕ್ಸಮ್ಟೆಡ್. ನೆಕ್ಸ್ಟ್ ಎಫ್ ಪಾಯಿಂಟ್ ಹೇಳುತ್ತೆ ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್ ಇನ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಬ್ಯಾಂಗ್ಳೂರ್ 1,200. ಸೊ ಇಯರ್ ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್ ಎಸ್ ಬಿ ಅಕೌಂಟ್ ಇಂದ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿಂದ ನಿಮಗೆ ಫಿಕ್ಸ್ಡ್ ಡೆಪಾಸಿಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಾ ಇದೆ 1,200 ಬರ್ತಾ ಇದೆ. ಸೊ ಎಫ್ ಟ್ರಾನ್ಸಾಕ್ಷನ್ ಒಂದು ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್ ಇನ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿಂದ ಏನು ಡೆಪಾಸಿಟ್ ಮಾಡಿದ್ರೆ ಅವ್ರಿಗೆ ಎಫ್ ಟಿ ಇಂದ ಇಂಟ್ರೆಸ್ಟ್ ಬರ್ತಾ ಇದೆ. ಸೊ ಇಂಟ್ರೆಸ್ಟ್ ರಿಸೀವ್ ಮಾಡ್ತಾ ಇರೋದು ಬೆಂಗಳೂರಲ್ಲೇ ಆಗಿರೋದ್ರಿಂದ ಸೊ ಇಟ್ ಈಸ್ ಕನ್ಸಿಡರ್ ಆಸ್ ಎನ್ ಎ ಟ್ಯಾಕ್ಸಬಲ್ ಇನ್ಕಮ್, ಇಂಡಿಯನ್ ಇನ್ಕಮ್ ಅಂತ ಕರಿತೀವಿ. ಸೊ ಹಾಗಾಗಿ ಇಂಡಿಯನ್ ಇನ್ಕಮ್ ಆದರೆ ಇದು ಟ್ಯಾಕ್ಸಬಲ್ ಇನ್ಕಮ್ ಫಾರ್ ಆಲ್ ದಿ ಕೇಸಸ್ ಟ್ಯಾಕ್ಸಬಲ್ ಆಗುತ್ತೆ. 1,200 ಅಂಡ್ 1,200. ಸೊ ಬಿಕಾಸ್ ಎಫ್ ಟಿ ಮಾಡಿರೋದಕ್ಕೆ ಇಂಟ್ರೆಸ್ಟ್ ಬರ್ತಾ ಇದೆ, ಸೊ ಇದು ಇಂಡಿಯನ್ ಇನ್ಕಮ್ ಆಗುತ್ತೆ. ಸೊ ಹಾಗಾಗಿ ಇಂಡಿಯನ್ ಇನ್ಕಮ್ ಆದರೆ ಟ್ಯಾಕ್ಸಬಲ್ ಫಾರ್ ಆಲ್ ದಿ ಕೇಸಸ್. ಸೊ ರೆಸಿಡೆಂಟ್, ನಾಟ್ ಆರ್ಡಿನರಿ ಮತ್ತು ನಾನ್ ರೆಸಿಡೆಂಟ್ ಮೂರು ಕೇಸ್ಗೂ ಟ್ಯಾಕ್ಸಬಲ್ ಆಗುತ್ತೆ. ದೆನ್ ನೆಕ್ಸ್ಟ್ ಜಿ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ಸೊ ನೆಕ್ಸ್ಟ್ ಜಿ ಪಾಯಿಂಟ್ ಏನು ಹೇಳುತ್ತೆ ಅಂದರೆ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಆಫ್ರಿಕಾದಲ್ಲಿರ್ತಕ್ಕಂಥ ಅಗ್ರಿಕಲ್ಚರ್ ಲ್ಯಾಂಡ್ ಇಂದ ನಮಗೆ ಇನ್ಕಮ್ ಬರ್ತಾ ಇದೆ 10,000 rupees ಇನ್ಕಮ್ ಬರ್ತಾ ಇದೆ. ಸೊ ಇದು ಎಲ್ಲಿ ಅಗ್ರಿಕಲ್ಚರ್ ಇನ್ಕಮ್ ಇಂದ ಬರ್ತಾ ಇರೋದು? ಆಫ್ರಿಕಾದಲ್ಲಿ. ನೋಡಿ, ಇಂಡಿಯಾದಲ್ಲಿ ಅಗ್ರಿಕಲ್ಚರ್ ಇನ್ಕಮ್ ಅನ್ನ ಎಕ್ಸಾಮ್ಟ್ ಅಂತ ಟ್ರೀಟ್ ಮಾಡ್ತೀವಿ, ಬಟ್ ಇಲ್ಲಿ ಅಗ್ರಿಕಲ್ಚರ್ ಇನ್ಕಮ್ ಬರ್ತಾ ಇದೆ ಎಲ್ಲಿಂದಪ್ಪ ಅಂತ ಹೇಳಿದ್ರೆ ಆಫ್ರಿಕಾ ಇಂದ ಬರ್ತಾ ಇರೋದು. ಸೊ ಇದು ಆಫ್ರಿಕಾ ಇನ್ ದ ಸೆನ್ಸ್ ಔಟ್ಸೈಡ್ ದಿ ಕಂಟ್ರಿ. ವಿತ್ ಇನ್ ಇಂಡಿಯಾ ಅಗ್ರಿಕಲ್ಚರ್ ಈಸ್ ಎಕ್ಸಾಮ್ಟೆಡ್, ಬಟ್ ಔಟ್ಸೈಡ್ ದಿ ಇಂಡಿಯಾ ಇಂದ ಅಗ್ರಿಕಲ್ಚರ್ ಇನ್ಕಮ್ ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ನಾವು ಫಾರಿನ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಫಾರಿನ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀರಾ ಅಂತ ಹೇಳಿದ್ರೆ ದ 10,000 ಇಸ್ ಟ್ಯಾಕ್ಸಬಲ್ ಫಾರ್ ರೆಸಿಡೆಂಟ್ ಓನ್ಲಿ. ಯಾವಾಗ ಫಾರಿನ್ ಇನ್ಕಮ್ ಅಂತ ಗೊತ್ತಾಗುತ್ತೆ ಅವಾಗ ಅದು ಆರ್ಡಿನರಿ ರೆಸಿಡೆಂಟಿಗೆ ಮಾತ್ರನೇ ಟ್ಯಾಕ್ಸಬಲ್ ಆಗುತ್ತೆ. ಅಗ್ರಿಕಲ್ಚರ್ ಇನ್ಕಮ್ ಔಟ್ಸೈಡ್ ದಿ ಇಂಡಿಯಾ ಇಸ್ ಟ್ಯಾಕ್ಸಬಲ್ ಫಾರ್ resident, ordinary resident only. In case within India agriculture income is exempted. ಸೊ ಇನ್ಯಾರಿಗೂ ಕೂಡ ಇದು ಟ್ಯಾಕ್ಸಬಲ್ ಆಗೋದಿಲ್ಲ, ನಿಲ್. ನೆಕ್ಸ್ಟ್ ಎಚ್ ಏನ್ ಹೇಳ್ತಪ್ಪ ಅಂತ ಹೇಳಿದ್ರೆ, ನೆಕ್ಸ್ಟ್ ಎಚ್ ಪಾಯಿಂಟ್ ಬಂದು ಡಿವಿಡೆಂಡ್ ರಿಸೀವ್ಡ್ ಇನ್ UK ಫ್ರಮ್ ಅನ್ ಅಮೆರಿಕನ್ ಕಂಪನಿ ₹10,000. ನೋಡಿ, ಡಿವಿಡೆಂಟ್ ಅನ್ನ ರಿಸೀವ್ ಮಾಡ್ತಾ ಇದ್ದಾರೆ UK ಅಲ್ಲಿ ಇರ್ತಕ್ಕಂಥ ಅಮೆರಿಕನ್ ಕಂಪನಿಯಿಂದ ಡಿವಿಡೆಂಟ್ ಅನ್ನ ರಿಸೀವ್ ಮಾಡ್ತಾ ಇದ್ದಾರಂತೆ. ಸೊ ಎಚ್ ಪಾಯಿಂಟ್ ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ ಡಿವಿಡೆಂಡ್ ರಿಸೀವ್ಡ್ ಇನ್ UK ಫ್ರಮ್ ಅಮೆರಿಕನ್ ಕಂಪನಿಯಿಂದ ರಿಸೀವ್ ಮಾಡ್ತಾ ಇದ್ದಾರಂತೆ. ಸೊ ಇಲ್ಲಿ ಅಮೆರಿಕನ್ ಕಂಪನಿಯಿಂದ ಡಿವಿಡೆಂಟ್ ಅನ್ನ ರಿಸೀವ್ ಮಾಡ್ತಾ ಇರೋದು ಎಲ್ಲಿಂದ? UK. ಸೊ UK ಅಲ್ಲಿ ಇರ್ತಕ್ಕಂಥ ಕಂಪನಿ, UK ಅಲ್ಲಿ ಇರ್ತಕ್ಕಂಥ ಅಮೆರಿಕನ್ ಕಂಪನಿಯಿಂದ ಡಿವಿಡೆಂಟ್ ಅನ್ನ ರಿಸೀವ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಎನ್ ಫಾರಿನ್ ಇನ್ಕಮ್ ಅಂತ ಕರೀತಾ ಹೋಗ್ತೀವಿ. ಸೊ ಹಾಗಾಗಿ ಡಿವಿಡೆಂಟ್ ಅನ್ನ ರಿಸೀವ್ ಮಾಡ್ತಾ ಇರೋದು UK ಅಲ್ಲಿ ಇರ್ತಕ್ಕಂಥ ನಲ್ಲಿ. ಸೊ ಅಮೆರಿಕನ್ ಕಂಪನಿಯಿಂದ ರಿಸೀವ್ ಮಾಡ್ತಾ ಇದ್ರಿ. ಸೊ ದಟ್ ಈಸ್ ಇನ್ಕಮ್ ಫ್ರಮ್ ಔಟ್ಸೈಡ್ ದಿ ಇಂಡಿಯಾ. ಸೊ ಹಾಗಾಗಿ ಅದನ್ನ ಫಾರಿನ್ ಇನ್ಕಮ್ ಅಂತ ಕರಿತೀವಿ. ವೆನ್ ಫಾರಿನ್ ಇನ್ಕಮ್ ಇಟ್ ಈಸ್ ಟ್ಯಾಕ್ಸಬಲ್ ಓನ್ಲಿ ಫಾರ್ ರೆಸಿಡೆಂಟ್ ಅಂಡ್ ಆರ್ಡಿನರಿ ರೆಸಿಡೆಂಟಿಗೆ ಮಾತ್ರನೇ ಟ್ಯಾಕ್ಸಬಲ್ ಆಗುತ್ತೆ. ಏನಕ್ಕೆ ಅಂದ್ರೆ ಡಿವಿಡೆಂಟ್ ರಿಸೀವ್ಡ್ ಇನ್ UK ಫ್ರಮ್ ಅನ್ ಅಮೆರಿಕನ್ ಕಂಪನಿ. ಸೊ ಯಾವುದಕ್ಕೂ ಕೂಡ ಅದು ಟ್ಯಾಕ್ಸಬಲ್ ಆಗೋದಿಲ್ಲ, ನಿಲ್. ದೆನ್ ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಪ್ಪ ಅಂತ ಹೇಳಿದ್ರೆ ಸ್ಯಾಲರಿ ಇನ್ಕಮ್ ಫಾರ್ 3 months ಫಾರ್ ವರ್ಕಿಂಗ್ ಇನ್ ಇಂಡಿಯನ್ ಎಂಬಸಿ ಆಫೀಸ್ ಇನ್ ಆಸ್ಟ್ರೇಲಿಯಾ ಅಂಡ್ ರಿಸೀವ್ಡ್ ದೇರ್. ನೋಡಿ, ಸ್ಯಾಲರಿಯನ್ನ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ 3 months ಸ್ಯಾಲರಿ, ವರ್ಕಿಂಗ್ ಇನ್ ಇಂಡಿಯನ್ ಎಂಬಸಿ ಆಫೀಸಲ್ಲಿ ವರ್ಕ್ ಮಾಡಿದ್ದಾರೆ ಆಸ್ಟ್ರೇಲಿಯಾದಲ್ಲಿ. ರಿಸೀವ್ಡ್ ದೇರ್ ಅಲ್ಲೇ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ
ಸೊ ಇಲ್ಲಿ ಐ ಏನ್ ಹೇಳ್ತಾರೆ ಅಂದ್ರೆ ಸ್ಯಾಲರಿ ಇನ್ಕಮ್ ಫಾರ್ 3 months ಫಾರ್ ವರ್ಕಿಂಗ್ ಇನ್ ಇಂಡಿಯನ್ ಎಂಬಸಿ ಆಫೀಸ್ ಇನ್ ಆಸ್ಟ್ರೇಲಿಯಾ ಅಂಡ್ ರಿಸೀವ್ಡ್ ದೇರ್, ಅಲ್ಲೇ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇಯರ್ ಇದು ಡೀಮ್ಡ್ ಟು ಬಿ ಅಕ್ರೂಡ್ ಇನ್ ಇಂಡಿಯಾ ಅಂಡ್ ಸೆಕ್ಷನ್ 9 ಸಬ್ಸೆಕ್ಷನ್ 1 ಆಫ್ ದಿ 3 ನಲ್ಲಿ ಡೀಮ್ಡ್ ಟು ಬಿ ಅಕ್ರೂಡ್ ಇನ್ ಇಂಡಿಯಾ ಅಂತ ಕರಿತೀವಿ. ಸೊ ಹಾಗಾಗಿ ಇಟ್ ಈಸ್ ಟ್ಯಾಕ್ಸಬಲ್ ಫಾರ್ ಆಲ್ ದಿ ಕೇಸಸ್, ಟ್ಯಾಕ್ಸಬಲ್ ಆಗ್ತಾ ಹೋಗುತ್ತೆ. ಹಾಗಾಗಿ ದಿಸ್ ಇಸ್ ಟ್ಯಾಕ್ಸಬಲ್ ಇನ್ಕಮ್ ಫಾರ್ ಆಲ್, ಎಲ್ರಿಗೂ ಕೂಡ ಟ್ಯಾಕ್ಸಬಲ್ ಇನ್ಕಮ್ ಆಗುತ್ತೆ. 72,000, 72,000, 72,000 is taxable income because it is deemed to be received in India, so that it is taxable for all the cases. Then next ಏನ್ ಹೇಳುತ್ತಪ್ಪ ಅಂದ್ರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಮುಂಬೈಲಿ ಇರ್ತಕ್ಕಂಥ ಹೌಸ್ ಪ್ರಾಪರ್ಟಿಯಿಂದ ಇನ್ಕಮ್ ಬರ್ತಾ ಇದೆ 1 lakh rupees, ದೆನ್ ಇಟ್ ಈಸ್ ಇಂಡಿಯನ್ ಇನ್ಕಮ್ ಅಂತ ಕರಿತೀವಿ. ಸೊ ಇಟ್ ಈಸ್ ಟ್ಯಾಕ್ಸಬಲ್ ಫಾರ್ ಆಲ್ ದಿ ಕೇಸಸ್. ಸೊ ದಟ್ ಈಸ್ so income from house property received in Mumbai, so it is taxable income for all the cases. ಎಷ್ಟಪ್ಪ ಅಂದ್ರೆ 1 lakh rupees ಕೊಟ್ಟಿದ್ದಾರೆ. ಸೊ because it is an Indian income, so Indian income in the sense taxable for all the cases, ಎಲ್ಲ ಕೇಸಸ್ಗೂ ಟ್ಯಾಕ್ಸಬಲ್ ಆಗುತ್ತೆ. ದೆನ್ ನೆಕ್ಸ್ಟ್ ಏನಿದೆಯಪ್ಪ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ 1,000 rupees. ನೋಡಿ, ಇಂಟ್ರೆಸ್ಟ್ ರಿಸೀವ್ಡ್ ಇನ್ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಏನಿದೆ, ದಿಸ್ ಈಸ್ ಎಕ್ಸಮ್ಟೆಡ್ ಇನ್ಕಮ್ ಅಂತ ಕರಿತೀವಿ. ಬಿಕಾಸ್ ದ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಫಾರ್ ಇಂಡಿವಿಜುವಲ್ ಪರ್ಸನ್ 3,500 ಅಂಡ್ ಇನ್ ಕೇಸ್ ಆಫ್ ಜಾಯಿಂಟ್ ಅಕೌಂಟ್ ಆದ್ರೆ 7,000 ವರೆಗೂ ಎಕ್ಸಮ್ಷನ್ ಇರ್ತಕ್ಕಂಥದ್ದು. ಸೊ ಇಲ್ಲಿ ಏನಿದೆಯಪ್ಪ ಅಂತ ಹೇಳಿದ್ರೆ, ಸೊ ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಈಸ್ ಓನ್ಲಿ 1,000. ಓಕೆ, 1,000 ಮಾತ್ರ ಇದೆ. ಸೊ ಇಂಡಿವಿಜುವಲ್ ಪರ್ಸನ್ ಆಗಿರೋದ್ರಿಂದ ವಿಷ್ಣು ಅಪ್ ಟು 3,500 ವರೆಗೂ ಕೂಡ ಎಕ್ಸಮ್ಟ್ ಇರ್ತಕ್ಕಂಥದ್ದು. ಹಾಗಾಗಿ ಇದು ಎಕ್ಸಮ್ಟೆಡ್ ಇನ್ಕಮ್ ಅಂತ ಕರಿತೀವಿ. ಸೊ ಎಕ್ಸಮ್ಟೆಡ್ ಇನ್ಕಮ್, ಸೊ ಹಾಗಾಗಿ ಯಾರಿಗೂ ಕೂಡ ಟ್ಯಾಕ್ಸ್ ಬರೋದಿಲ್ಲ. ಯಾಕಂದ್ರೆ ಇಂಡಿವಿಜುವಲ್ ಪರ್ಸನ್ ಆದ್ರೆ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಇಂದ ಬರ್ತಕ್ಕಂಥ ಇಂಟ್ರೆಸ್ಟ್ 3,500 ಎಕ್ಸಮ್ಟ್, ಜಾಯಿಂಟ್ ಅಕೌಂಟ್ ಆದ್ರೆ 7,000 ವರೆಗೂ ಎಕ್ಸಮ್ಟ್ ಇದೆ. ಸೊ ಇಲ್ಲಿ ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಓನ್ಲಿ 1,000, ಸೊ ಅಪ್ ಟು 3,000 is 3,500 is ಎಕ್ಸಮ್ಟ್. ಸೊ ಎಕ್ಸಮ್ಟ್ ಇರೋದ್ರಿಂದ ಇದು ಎಕ್ಸಮ್ಟೆಡ್ ಇನ್ಕಮ್ ಅಂತ ಕರಿತೀವಿ. ಹಾಗಾಗಿ ಯಾರಿಗೂ ಕೂಡ ಟ್ಯಾಕ್ಸಬಲ್ ಆಗೋದಿಲ್ಲ, ನಿಲ್. ದೆನ್ ಪೆನ್ಷನ್ ಇನ್ಕಮ್ ಫ್ರಮ್ ಬೆಲ್ಜಿಯಂ ಫಾರ್ ಸರ್ವಿಸ್ ರೆಂಡರ್ಡ್ ಇನ್ ಇಂಡಿಯಾ ವಿತ್ ಎ ಲಿಮಿಟೆಡ್ ಕಂಪನಿ. ನೋಡಿ, ಪೆನ್ಷನ್ಸ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಬೆಲ್ಜಿಯಂ ಅಲ್ಲಿ, ಸರ್ವಿಸ್ ಕೊಟ್ಟಿರೋದು ಇಂಡಿಯಾದಲ್ಲಿ ಒಂದು ಲಿಮಿಟೆಡ್ ಕಂಪನಿನಲ್ಲಿ ಸರ್ವಿಸ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ಸರ್ವಿಸ್ ಕೊಟ್ಟಿರೋದು ಇಂಡಿಯಾದಲ್ಲಿ ಆಗಿರೋದ್ರಿಂದ, ಅಂದ್ರೆ ಸರ್ವಿಸ್ ರೆಂಡರ್ಡ್ ಇನ್ ಇಂಡಿಯಾ, ಸೊ ದಟ್ ಇಟ್ ಈಸ್ ಅಕ್ರೂಡ್ ಇನ್ ಇಂಡಿಯಾ, ಅಕ್ರೂಡ್ ಆಗಿರೋದು ಇಂಡಿಯಾದಲ್ಲಿ ಬಟ್ ರಿಸೀವ್ ಮಾಡ್ತಾ ಇರೋದು ಔಟ್ಸೈಡ್ ದಿ ಇಂಡಿಯಾ. ಸೊ ಹಾಗಾಗಿ ಇದನ್ನ ನಾವು ಟ್ಯಾಕ್ಸಬಲ್ ಇನ್ಕಮ್ ಅಂತ ಕರಿತೀವಿ. ಸೊ ಟ್ಯಾಕ್ಸಬಲ್ ಇನ್ಕಮ್ ಅಂತ ಬಂದಾದ್ಮೇಲೆ ಇಟ್ ಈಸ್ ಟ್ಯಾಕ್ಸಬಲ್ ಫಾರ್ ಆಲ್ ದಿ ಕೇಸಸ್ ಬಿಕಾಸ್ ಅಕ್ರೂಡ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಇನ್ ಔಟ್ಸೈಡ್ ದಿ ಇಂಡಿಯಾ. ಇಂಡಿಯಾದಲ್ಲಿ ಅಕ್ರೂಡ್ ಆಗಿದೆ ಬಟ್ ಔಟ್ಸೈಡ್ ದಿ ಇಂಡಿಯಾ ರಿಸೀವ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದೆನ್ ಇಟ್ ಈಸ್ ಟ್ಯಾಕ್ಸಬಲ್ ಇನ್ಕಮ್, ಟ್ಯಾಕ್ಸಬಲ್ ಫಾರ್ ಆಲ್ ದಿ ಕೇಸಸ್. ದೆನ್ ಲಾಸ್ಟ್ ಒನ್, ಗಿಫ್ಟ್ ಫ್ರಮ್ ರಿಲೇಟಿವ್ಸ್ ಅಂತ ಕೊಟ್ಟಿದ್ದಾರೆ 80,000. ಗಿಫ್ಟ್ ಫ್ರಮ್ ರಿಲೇಟಿವ್ಸ್ 80,000 ಕೊಟ್ಟಿದ್ದಾರೆ. ಸೊ ಇಯರ್ ಗಿಫ್ಟ್ ಫ್ರಮ್ ರಿಲೇಟಿವ್ಸ್ 80,000 ಏನು ಕೊಟ್ಟಿದ್ದಾರೆ, ಆಲ್ವೇಸ್ ಗಿಫ್ಟ್ ಫ್ರೀಸ್ ಎಕ್ಸಮ್ಟೆಡ್ ಇನ್ಕಮ್. ರಿಲೇಟಿವ್ಸ್ ಇಂದ ಗಿಫ್ಟ್ ಅನ್ನ ರಿಸೀವ್ ಮಾಡಿದ್ರೆ ಇಟ್ ಈಸ್ ಎಕ್ಸಮ್ಟೆಡ್ ಇನ್ಕಮ್. ಸೊ ಹಾಗಾಗಿ ಎಲ್ಲೂ ಕೂಡ ತಗೊಳಕ್ಕೆ ಹೋಗ್ಬೇಡಿ, ಎಕ್ಸಮ್ಟೆಡ್ ಇನ್ಕಮ್. ಸೊ ಗಿಫ್ಟ್ ಫ್ರಮ್ ರಿಲೇಟಿವ್ ಈಸ್ ಎಕ್ಸಮ್ಟ್. ಯಾವುದೇ ಗಿಫ್ಟ್ ಅನ್ನ ರಿಲೇಟಿವ್ಸ್ ಇಂದ ತಗೊಳ್ತಿದ್ದೀರಾ ಅಂತ ಹೇಳಿದ್ರೆ ಎಕ್ಸಮ್ಟ್ ಇರುತ್ತೆ. ಸೊ ಹಾಗಾಗಿ ಫುಲ್ಲಿ ಟ್ಯಾಕ್ಸ್ ಫ್ರೀ. ಸೊ ಇನ್ಯಾವುದು ಟ್ರಾನ್ಸಾಕ್ಷನ್ಸ್ ಇಲ್ಲ. ಇಷ್ಟು ಈ ತರ ನೀವು ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡಬೇಕು. ಈಗ ನೀವು ಟೋಟಲ್ ಮಾಡಿದ್ರೆ, ಸೊ 3 ಕೇಸಸ್ ಅನ್ನ ನೀವು ಟೋಟಲ್ ಮಾಡಿ. ಈಗ ಮೊದಲನೇ ಕೇಸ್ ರೆಸಿಡೆಂಟ್ ಅಂಡ್ ಆರ್ಡರ್ ರೆಸಿಡೆಂಟ್ ಟೋಟಲ್ ಮಾಡಿದ್ರೆ ನಮಗೆ ಟೋಟಲ್ ಗ್ರಾಸ್ ಟೋಟಲ್ ಇನ್ಕಮ್ ನಮಗೆ ಸಿಗುತ್ತೆ. ದಟ್ ಈಸ್ ಟೋಟಲ್ ಇನ್ಕಮ್, ಗ್ರಾಸ್ ಟೋಟಲ್ ಇನ್ಕಮ್. ಮೊದಲನೇ ಕೇಸಲ್ಲಿ 2,58,200 ಬರುತ್ತೆ. ಎರಡನೇ ಕೇಸಲ್ಲಿ 2,23,200 ಬರುತ್ತೆ. ದೆನ್ ಲಾಸ್ಟ್ ಕೇಸ್ 2,23,200 ಲಾಸ್ಟ್ ಕೇಸಲ್ಲಿ ಬರುತ್ತೆ.
ಸೊ ಎಷ್ಟು ಗ್ರಾಸ್ ಟೋಟಲ್ ಇನ್ಕಮ್ 3 ಸಿಚುಯೇಷನ್ಸ್ ಅಲ್ಲೂ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಸೊ ಈ ತರದ ಒಂದು ಕ್ವಶನ್ಸ್ ಅನ್ನ ನಿಮ್ಮ ಎಕ್ಸಾಮಿನೇಷನ್ಸ್ ಅಲ್ಲಿ ಕಂಪಲ್ಸರಿ ಕೇಳಿದರೆ ತುಂಬಾ ಈಸಿ ಇರುತ್ತೆ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಥ್ಯಾಂಕ್ ಯು.